ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ನ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳುಗಳಾಗಿರ್ಬೋದು, ಹಾಗೆಯೇ ತುಂಬ ಜನರ ಆಧಾರ್ ಕಾರ್ಡ್ನಲ್ಲಿ ಕೇರ್ ಆಫ್ ಅಂತ ಇರುತ್ತೆ, ಸನ್ ಆಫ್ ಅಂತ ಇರಬೇಕು, ಇಲ್ಲ ಡಾಟರ್ ಆಫ್ ಅಂತ ಇರಬೇಕು, ಇಲ್ಲ ವೈಫ್ ಆಫ್ ಅಂತ ಇರಬೇಕು. ಅಂಥವ್ರಿಗೆಲ್ಲ ಈ 3 ಜನಕ್ಕೂ ಕೂಡ ಒಂದೇ ಇರುತ್ತೆ, ಕೇರ್ ಆಫ್ ಅಂತ. ಅದನ್ನು ಕೂಡ ಬದಲಾವಣೆ ಮಾಡ್ಕೋಬಹುದು. ಅದರ ಜೊತೆಗೆ ನಿಮ್ಮ ಗ್ರಾಮದ ಹೆಸರು ಏನಾದ್ರು ತಪ್ಪಾಗಿ ನಮ್ಮದಾಗಿದ್ರೆ, ನಿಮ್ಮ ಪಿನ್ ಕೋಡ್ ಬದಲಾವಣೆ ಮಾಡ್ಕೋಬೇಕು ಅಂತಿದ್ರೆ ಎಲ್ಲ ಕೂಡ ನಾ ಹೇಳೋ ಈ ಒಂದು ಸಣ್ಣ ರೆಕಾರ್ಡ್ನ ರೆಡಿ ಮಾಡ್ಕೊಳ್ಳೋ ಮುಖಾಂತರ ನೀವೇ ಕೂಡ ಸ್ವತಃ ಸೆಲ್ಫ್ ಆಗಿ ಅಪ್ಡೇಟ್ನ ಮಾಡ್ಕೋಬಹುದು. ಸ್ನೇಹಿತರ ಮೊದಲಿಗೆ ನಿಮ್ಮ ಫೋನ್ ಅಥವಾ ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಸರ್ಚ್ ಬಾರ್ಗೆ ಬಂದು my.aadhar.uidi.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆನೆ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಅದನ್ನ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರು ಹಾಗೆ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು 6 ಡಿಜಿಟ್ OTP ಬರುತ್ತೆ. ಆ OTPನ ಅಲ್ಲಿ ಹಾಕಿ ನೀವು ಮತ್ತೆ ಇಲ್ಲಿ ಲಾಗಿನ್ ಅಂತ ಮಾಡಬೇಕಾಗುತ್ತೆ. ತದನಂತರ ಈ ರೀತಿ ಡ್ಯಾಶ್ಬೋರ್ಡ್ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ತುಂಬ ಆಪ್ಷನ್ಗಳಿದೆ. ನೀವು ಆಧಾರ್ ಕಾರ್ಡ್ನು ಕೂಡ ಇಲ್ಲೇ ಡೌನ್ಲೋಡ್ ಮಾಡ್ಬೋದು. ಇವಾಗ ಕೇವಲ ಅಡ್ರೆಸ್ ಅಪ್ಡೇಟ್ ಮಾಡ್ತಿರೋದ್ರಿಂದ ನಾವು ಇಲ್ಲಿ ಕಾರ್ನರ್ ಮೇಲ್ಗಡೆ ಇದೆ ಅಡ್ರೆಸ್ ಅಪ್ಡೇಟ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಅಲ್ಲೂ ಕೂಡ 2 ಆಪ್ಷನ್ಗಳು ಓಪನ್ ಆಗ್ತವೆ. ಒಂದು ಹೆಡ್ ಆಫ್ ದಿ ಫ್ಯಾಮಿಲಿ ಆಧಾರ್ ಕಾರ್ಡ್ನ ಬಳಸ್ಕೊಂಡು ಅಡ್ರೆಸ್ ಚೇಂಜ್ ಮಾಡೋದು, ಒಂದು ರೆಕಾರ್ಡ್ನ ನೀವೇ ರೆಡಿ ಮಾಡಿಕೊಂಡು ಅಪ್ಡೇಟ್ ಅಡ್ರೆಸ್ ಆನ್ಲೈನ್ ಅಂತ ಇದೆ ನೋಡಿ, ಈ ಆಪ್ಷನ್ ಕ್ಲಿಕ್ ಮಾಡೋ ಮುಖಾಂತರ ಅಪ್ಡೇಟ್ನ ಮಾಡ್ಬೋದು. ಅದಕ್ಕೂ ಮೊದಲು ನೀವು ಈ ರೀತಿ ಒಂದು ದಾಖಲಾತಿನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಫಾರಮು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪಂಚಾಯತಿ ಅಧ್ಯಕ್ಷರ ಸಿಗ್ನೇಚರ್ ಹಾಕ್ಸ್ಕೋಬೇಕಾಗ್ತದೆ. ಇಲ್ಲಾಂದರೆ ಗೌರ್ಮೆಂಟ್ ಡಾಕ್ಟರ್ ಸಿಗ್ನೇಚರ್ ಕೂಡ ಆಗುತ್ತೆ, ಹಂಗೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಸಿಗ್ನೇಚರ್ ಕೂಡ ಆಗುತ್ತೆ. ಸ್ನೇಹಿತರೆ, 3 ಜನದಲ್ಲಿ ಯಾವ್ದಾದ್ರು ಒಂದು ಸಿಗ್ನೇಚರ್ ಹಾಕ್ಸ್ಕೊಳ್ಳಿ. ನಂತರ ಅಪ್ಡೇಟ್ ಆನ್ಲೈನ್ ಅಡ್ರೆಸ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೇಮು, ಡೇಟ್ ಆಫ್ ಬರ್ತು, ಜೆಂಡರು ಇದನ್ನು ಡಿಸೇಬಲ್ ಮಾಡಿದ್ದಾರೆ. ಕೇವಲ ಅಡ್ರೆಸ್ ಅಪ್ಡೇಟ್ನ ಮಾಡ್ಕೊಳ್ಳಿಕ್ಕೆ ಮಾತ್ರ ಆಪ್ಷನ್ ಓಪನ್ ಮಾಡಿದ್ದಾರೆ. ನೀವು ಅದನ್ನು ಕ್ಲಿಕ್ ಮಾಡಬೇಕು. ನಂತರ ಕೆಳಗಡೆ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನಿಮ್ಮ ಪ್ರಸ್ತುತ ಅಡ್ರೆಸ್ ಅಲ್ಲಿ ಮೇಲ್ಗಡೆ ತೋರಿಸುತ್ತೆ. ಫಾರಮು ನೋಡಲಿಕ್ಕೆ ಈ ರೀತಿ ಕಾಣುತ್ತೆ. ಎಲ್ಲ ಸ್ಟೆಪ್ಪು ಕೂಡ ಫಿಲಪ್ ಮಾಡಿ ತೋರಿಸ್ಕೊಡ್ತೀನಿ. ಸ್ನೇಹಿತರಲ್ಲಿ ಮೇಲ್ಗಡೆ ಕೇರ್ ಆಫ್ ಅಂತ ಇರುತ್ತೆ. ಅಲ್ಲಿ ನೀವು ವೈಫ್ ಆಫ್, ಸನ್ ಆಫ್, ಡಾಟರ್ ಆಫ್ ನಿಮ್ದು ಯಾವುದಿದೆ ಅದನ್ನು ಟೈಪ್ ಮಾಡಿ. ಸಪೋಸ್ ನನಗೆ ಡಾಟರ್ ಆಫ್ ಅಂತ ಹಾಕ್ತಿದ್ದೀನಿ. ಡಾಟರ್ ಆಫ್ ಅಂತ ಹಾಕಿದ ನಂತರ ತಂದೆ ಹೆಸರನ್ನ ಹಾಕಬೇಕು. ಕೆಳಗಡೆ ಕನ್ನಡದಲ್ಲಿ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಹಾಗೆಯೇ ಕೆಳಗಡೆ ಕಾಲಮಲ್ಲಿ ನಿಮ್ಮ ವಿಲೇಜ್ ನೇಮ್ನ ಹಾಕಿ, ಹಾಗೆಯೇ ನೆಕ್ಸ್ಟ್ ಕಾಲಮಲ್ಲಿ ನಿಮ್ಮ ಪೋಸ್ಟ್ ನೇಮ್ನ ಹಾಕಬೇಕು. ಹಾಗೆಯೇ ಪ್ರಸ್ತುತ ನಿಮ್ಮ ಹೋಬಳಿನ ಹಾಕಬೇಕಾಗ್ತದೆ. ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕನ್ನಡಕ್ಕೆ ಅದೇ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಒಂದು ವೇಳೆ ಕರೆಕ್ಟಾಗಿ ಕನ್ನಡದಲ್ಲಿ ಕನ್ವರ್ಟ್ ಆಗಿಲ್ಲ ಅಂದರೆ ಮ್ಯಾನುವಲ್ ಆಗೂ ಕೂಡ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಲಾಸ್ಟಲ್ಲಿ ನಿಮ್ಮ ತಾಲೂಕನ್ನು ಹಾಕಿ ನಂತರ ಕೆಳಗಡೆ ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕಬೇಕಾಗತ್ತೆ. ಏರಿಯಾ ಪಿನ್ ಕೋಡ್ ಹಾಕಿ ಫೆಚ್ ಮಾಡಿದ್ರೆ ನಿಮ್ಮ ಏರಿಯಾ ಪಿನ್ ಕೋಡ್ ವ್ಯಾಪ್ತಿಗೆ ಬರ್ತಕ್ಕಂಥ ವಿಲೇಜ್ಗಳ ಲಿಸ್ಟು ಇಲ್ಲಿ ಶೋ ಆಗುತ್ತೆ. ಆ ವಿಲೇಜ್ ಲಿಸ್ಟಿಂದ ನಿಮ್ಮ ವಿಲೇಜ್ ಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೆಲೆಕ್ಟ್ ದ ವ್ಯಾಲಿಡಿಟಿ ರೆಕಾರ್ಡ್ಸ್ ಅಂತ ಬರುತ್ತೆ. ಈ ಲಿಸ್ಟಲ್ಲಿ ಒಂದು ದಾಖಲಾತಿನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಬಳಿ ಇದ್ದರೆ ಆಲ್ರೆಡಿ ಅದನ್ನು ಅಪ್ಲೋಡ್ ಮಾಡಿ, ಒಂದು ವೇಳೆ ಇಲ್ಲ ಅಂದರೆ ನೀವೇ ದಾಖಲಾತಿ ರೆಡಿ ಮಾಡ್ಕೊಳ್ತಿರೋದ್ರಿಂದ ವಿಲೇಜ್ ಪಂಚಾಯತಿ ಮುಖ್ಯಸ್ಥ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಚೂಸ್ ಮಾಡ್ಕೋಬೇಕು. ಚೂಸ್ ಮಾಡ್ಕೊಂಡಿದ್ದ ನಂತರ ನಿಮ್ಮ ಪಂಚಾಯತಿಲಿ ಈ ರೀತಿ ಒಂದು ಫಾರಮ್ಗೆ ಸೈನ್ ಹಾಕ್ಸ್ಕೊಂಡು ಬರಬೇಕಾಗುತ್ತೆ. ನಂತರ ವೆವ್1 ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ಮೊದಲು ಕೂಡ PDF ಮಾಡಿ ಇಟ್ಕೋಬೇಕಾಗತ್ತೆ, ಸ್ಕ್ಯಾನ್ ಮಾಡಿ. ನಾನು ಇವಾಗ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ 100 ಆಗೋ ತನಕ ನೀವು ವೆಯ್ಟ್ ಮಾಡಿ. ಅಪ್ಲೋಡ್ ಆದ ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ. ತದನಂತರ ನೆಕ್ಸ್ಟ್ ಪೇಜಲ್ಲಿ ನೀವು ಫಿಲ್ ಮಾಡಿದಂಥ ಕನ್ನಡ ಇಂಗ್ಲೀಷಲ್ಲಿ ಕನ್ವರ್ಟ್ ಆಗಿರ್ತಕ್ಕಂಥ ಅಡ್ರೆಸ್ ಡೀಟೇಲ್ಸ್ ಅಲ್ಲಿ ಶೋ ಆಗುತ್ತೆ. ಎಲ್ಲ ಕರೆಕ್ಟ್ ಆಗಿದ್ರೆ ಇಲ್ಲಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ. ಒಂದು ವೇಳೆ ಕರೆಕ್ಟ್ ಆಗಿಲ್ಲ ಅಂದರೆ ಅಲ್ಲಿ ಮೇಲ್ಗಡೆ ಎಡಿಟ್ ಅಂತ ಆಪ್ಷನ್ ಇದೆ, ಅದನ್ನು ಎಡಿಟ್ ಮಾಡಿ ನೀವು ಮತ್ತೆ ಸರಿ ಮಾಡ್ಬೋದು. ಇವಾಗ ನಂದು ಎಲ್ಲ ಕರೆಕ್ಟ್ ಆಗಿದೆ, ನಾನು ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಮಾಡಿದ ನಂತರ ಇಲ್ಲಿ ಪೇಮೆಂಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು 50 ರೂಪಾಯಿನ ಅಮೌಂಟ್ನ ಕಟ್ಟಬೇಕು. ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ 2 ರೀತಿ ಪೇಮೆಂಟ್ ಬರುತ್ತೆ, ರೋಜರ್ ಪೇ ಮತ್ತು ಫೇಯು ಬಿಸ್ ಅಂತ. ನಾನು ರೋಜರ್ ಪೇನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ. ತದನಂತರ ನಿಮಗೆ ಇಲ್ಲೂ ಕೂಡ ತುಂಬ ಆಪ್ಷನ್ಗಳು ಓಪನ್ ಆಗ್ತವೆ. ನಾನು ಇಲ್ಲಿ ಈಸಿ ಮೆಥಡು UPIನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. UPIಯಲ್ಲೂ ಕೂಡ ಫೋನ್ಪೇನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ನಿಮ್ಮ ಫೋನ್ಪೇಯಲ್ಲಿ UPI ID ನಂಬರ್ ಅಂತ ಇರುತ್ತೆ, ಅದನ್ನು ಹಾಕಿ ಫೆಚ್ ಅಂತ ಮಾಡ್ತು ಅಂದರೆ ನಿಮ್ಮ ಹೆಸರು ಅಲ್ಲಿ ಶೋ ಆಗುತ್ತೆ. ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಮಾಡಿ. ಸ್ನೇಹಿತರೆ, ತದನಂತರ ನಿಮಗೆ ಒಂದು ಲಿಂಕು ನಿಮ್ಮ ಫೋನ್ಗೆ ಬರುತ್ತೆ. ಆ ಫೋನ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ UPI ಲಿಂಕ್ ಆಗಿರ್ತಕ್ಕಂಥ ಫೋನ್ಪೇ, ಗೂಗಲ್ ಪೇಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮ ಫೋನ್ಪೇ, ಗೂಗಲ್ ಪೇನ ಪಿನ್ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ಪೇಮೆಂಟು ಸಕ್ಸಸ್ ಆದ ನಂತರ ಆಟೋಮೆಟಿಕ್ಕಾಗಿ ಪೇಜು ರಿಫ್ರೆಶ್ ಆಗುತ್ತೆ. ನೀವು ಯಾವುದೇ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಬೇಡಿ. ಪೇಮೆಂಟ್ ಸಕ್ಸಸ್ ಆದ ನಂತರ ಈ ರೀತಿ ರೈಟ್ ಮಾರ್ಕು ಕೂಡ ಬರುತ್ತೆ, ಪೇಮೆಂಟ್ ಸಕ್ಸಸ್ಫುಲ್ಲಿ ಅಂತ ಹೇಳಿ. ಅಲ್ಲಿ ನೋಡ್ತಿರ್ಬೋದು ಪೇಮೆಂಟ್ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಹಾಗೆಯೇ ಕೆಳಗಡೆ ಡೌನ್ಲೋಡ್ ಅಕ್ಲಾಜ್ಮೆಂಟು ಅಂತ ಕೂಡ ತೋರಿಸ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಕ್ಲಾಜ್ಮೆಂಟು ಕೂಡ ಡೌನ್ಲೋಡ್ ಆಗುತ್ತೆ. ಮುಂದೆ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಅದು ಬೇಕಾಗುತ್ತೆ. ಇಲ್ಲಿ ಕೆಳಗಡೆನೂ ಕೂಡ ತೋರಿಸ್ತಾ ಇದೆ ನಿಮ್ಮ SRN ನಂಬರು, ಹಾಗೆ ನೀವು ಯಾವ ಡೇಟಲ್ಲಿ ಅಪ್ಡೇಟ್ ಮಾಡಿದಿರಿ. ವೆರಿಫಿಕೇಷನ್ ಸ್ಟೇಜಲ್ಲಿ ಇದೆ, ಈಗ 3 ಸ್ಟೇಜ್ ಇದೆ. ಇದು 5 ಸ್ಟೇಜ್ ಕಂಪ್ಲೀಟ್ ಆಯಿತು ಅಂದರೆ ನಿಮಗೆ ಕಾರ್ಡ್ ಜನರೇಟ್ ಆಗುತ್ತೆ. ಸ್ನೇಹಿತರೆ, ಈ ರೀತಿ ನೀವು ಮನೆಯಲ್ಲೇ ಕೂತು ಕೂಡ ಅಡ್ರೆಸ್ ಅಪ್ಡೇಟ್ನ ಮಾಡ್ಬೋದು. ಹಾಗೆಯೇ ಒಂದು ವೇಳೆ ಕರೆಕ್ಷನ್ ಇದ್ರೂ ಕೂಡ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.